ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯದ ಗಾಂಧಿ ಭವನದಲ್ಲಿ ಶ್ರೀ ಉರಿಲಿಂಗಪೆದ್ದಿ ಮಹಾಸಂಸ್ಥಾನ ಮಠ ಮೈಸೂರು, ಭಾರತೀಯ ಬೌದ್ಧ ಮಹಾಸಭಾ ಮಂಡ್ಯ ಜಿಲ್ಲೆ, ಕಾಯಕಯೋಗಿ ಫೌಂಡೇಶನ್ ಮಂಡ್ಯ, ರಾಷ್ಟ್ರಕವಿ ಕುವೆಂಪು ವೈಚಾರಿಕ ಪರಿಷತ್ತು ಮಂಡ್ಯ, ಅನ್ನಪೂರ್ಣೇಶ್ವರಿ ನಗರ ಕ್ಷೇಮಾಭಿವೃದ್ಧಿ ಸಂಘ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ವಚನ ಅಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಕೃತಿ ವಚನ ಹೃದಯ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಧಾರವಾಡದ ಶ್ರೀ ಗುರುಬಸವ ಮಹಾಮನೆಯ ಪೂಜ್ಯ ಶ್ರೀ ಬಸವಾನಂದ ಸ್ವಾಮೀಜಿರವರು ವಹಿಸಿದ್ದರು. ಮೈಸೂರಿನ ಶ್ರೀ ಉರಿಲಿಂಗಪೆದ್ದಿ ಮಹಾಸಂಸ್ಥಾನ ಮಠದ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿರವರು ಕೃತಿ ಬಿಡುಗಡೆ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತೀಯ ಬೌದ್ಧ ಮಹಾಸಭಾ ಅಧ್ಯಕ್ಷರಾದ ಆಯುಷ್ಮಾನ್ ಬಿ ಅನ್ನದಾನಿರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷರಾದ ಎಂ ಶಿವಕುಮಾರ್, ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಎಂಎಸ್ ಮಂಜುನಾಥ್, ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಬಿ ಶಂಕರೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಆದರೆ ಎಲ್ಲದಕ್ಕಿಂತ ಇಷ್ಟು ಸನ್ಯಾಸ ಮಾರ್ಗವನ್ನು ತಗೊಳ್ಳೋದಕ್ಕೆ ಪ್ರೇರಣೆ ಮಾಡಿದ್ದನ್ನು ಅಲವಪ್ರಭುಗಳ ಒಂದು ವಚನ. ಅದು ನಿಮಗೆಲ್ಲ ಗೊತ್ತಿರಬೇಕು, ಪರಿಚಿತ ವಚನೆ ಇದೆ. ಕೊಟ್ಟ ಕುದುರೆ ನೇರನಲ್ಲಿದೆ, ಮತ್ತೊಂದು ಕುದುರೆ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. ಇದು ಕಾರಣ ಮೂರು ಲೋಕವೆಲ್ಲ ಹಲ್ಲಣ ಹೊತ್ತುಕೊಂಡು ಬಿಡೋದಂತೆ. ಹಲ್ಲಣ ಅಂದರೆ ಜೀನು. ಆ ಕುದುರೆ ಮೇಲೆ ಕುತ್ಕೊಳ್ಳೋಕ್ಕೆ, ಕೆಳಗಡೆ ಕಾಲಿಟ್ಕೊಳ್ಳೋಕ್ಕೆ, ಮತ್ತು ಕೆಳಗಡೆ ಹೊತ್ತಬಾರ್ದು ಅಂತ ಹೇಳಿ ತಡಿ ಇರ್ತಾರೆ, ತಡಿ ಹಾಕಿರ್ತಾರೆ ಬೆನ್ಮೇಲೆ. ಆ ಕುದುರೆ ಮೇಲೆ ಹಾಕೋ ತಡಿನ ತನ್ನ ಬೆನ್ನ ಮೇಲೆ ಹೊತ್ಕೊಂಡು ಅಡ್ಡಾಡ್ತಾನೆ ಮನುಷ್ಯ. ಅಲ್ಲಂದೇವ್ರ ಹಲ್ಲಣ ಅಂದರೆ ಅದೇ. ಹಲ್ಲಣ ಹೊತ್ಕೊಂಡು ಮರಿ ಮೂರು ಲೋಕದವರು ಅಂದರೆ ಬಡವರು, ಶ್ರೀಮಂತರು, ಮಧ್ಯಮ ವರ್ಗದವರು ಎಲ್ಲರೂ ಇದ್ದಿದ್ದನ್ನು ಬಿಟ್ಟು ಇಲ್ಲದಕ್ಕೆ ಹಾರೈಸ್ತಾ ಒದ್ದಾಡ್ತಾ ಇದ್ದಾರೆ. ಇವು ಗುಹೇಶ್ವರರಿಗೆ ನಾನು ಯಾವಾಗ ತಿಳ್ಕೊಳ್ಳೋದು ಅಂತ ಹೇಳಿ ವಿಜ್ಞಾನ ಸ್ವಾಮಿಗಳು ಅದನ್ನು ಅರ್ಥ ಹೇಳಿದರು. ಇಲ್ಲಿ ನಡೆ ಮತ್ತು ನುಡಿ, ನಾವೇನು ಆಚಾರ ಹೇಳ್ತಾ ಇದ್ದೀವಿ ಅದು ಬಸವಾದಿ ಶಿವಶರಣ ತತ್ವದಲ್ಲಿ ಹೆಂಗಿತ್ತು ಅಂದರೆ, ಪುರಾಣವು ಪೂರೈಸದೆ ಕೆಟ್ಟಿತ್ತು, ಶಾಸ್ತ್ರವು ಸಾಧಿಸಲರಿಯದೆ ಕೆಟ್ಟಿತ್ತು, ವೇದ ವಾದಿಸಲರಿಯದೆ ಕೆಟ್ಟಿತ್ತು, ಹಿರಿಯರು ತಮ್ಮನ್ನು ತಾವು ಎದೆ ಕೆಟ್ಟರು. ಲಿಂಗಾಯತ ಧರ್ಮ ಯಾಕೆ ವಿಶ್ವಧರ್ಮ, ಯಾಕೆ ಇಡೀ ಜಗತ್ತಿನಾದ್ಯಂತ ಬಸವ ಧರ್ಮ ಹಬ್ಬುತ್ತಾ ಇದೆ ಅಂದರೆ, ಬಸವಣ್ಣ ಮೇಲಾಗಬಲ್ಲೇನೋ ಕೀಳಿಂದಲ್ಲವೇ ಆಯನು ಕರೆಯುವುದು. ಹಸುವಿನಲ್ಲಿ ಹಾಲು ಹೇಳಿ ಕೊಂಬಲ ಕೆತ್ತಿದಲ್ಲ, ಕೊಂಬಲ್ ಬರಲ್ಲ, ಎಲ್ಲಿ ಬರುತ್ತೆ? ಬಸವಣ್ಣ ಹೇಳೋದು ಮೇಲಾಗಿ ನರಕದೆ ಓಲಾಡಲಾಗಲ್ಲ, ಮೇಲಾಗಲ್ಲ. ನಿಮ್ಮ ಶರಣರ ಪಾವನ ಪಾದದ ಕೆಳಗೆ ಕೆರವಾಗಿ ಸಂಜೆ ಕೂಡಲ ಸಂಗಮ ದೇವ. ಎಲ್ಲಿ ನಿಮ್ಮ ಶರಣರ ಪಾವನ ಪಾದದ ಕೆಳಗೆ ಕೆರವಾಗಿ. ಕೆರ ಅಂತ ಗೊತ್ತಲ್ಲ? ಕೆರ ಅಂದ್ರೆ ಏನು? ಇನ್ನೆಷ್ಟು ಆಳಕ್ಕೆ ಹೋಗೋದು ಬಸವಣ್ಣ ಮದುವೆ, ಇನ್ನೆಷ್ಟು ಆಳಕ್ಕೆ ಹೋಗೋದು, ಇನ್ನೆಷ್ಟು ಆಳಕ್ಕೆ ಹೋಗೋದು. ನಿಮ್ಮ ಶರಣರ ಚಮ್ಮಾವಿಗೆ ನನ್ನ ಶಿರಸ್ಸಿಗೆ ಟೋಪಿ ಹಾಕಿ. ಲಿಂಗಾಯತ ತತ್ವ ಹೆಂಗಿದೆ, ಬಸವ ಧರ್ಮ ಹೆಂಗಿದೆ. ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.